ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ನಮ್ಮ ನಿಲಯ ಪಾಲಕರಾಗಿರುವ ಸದಾನಂದ ಬಡಗೇರ್ ಸರ್ ಅವರು ಹಾಗೂ ಕಾಲೇಜಿನ ಪ್ರಿನ್ಸಿಪಾಲರು ಹಾಗೂ ಕೆಟಿ ಸರ್ ಅವರು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ರಾಷ್ಟ್ರಗೀತೆ ಚುರುಕ. ಗುಜರಾಟ ಮರಾಠ ದ್ರಾವಿಡ ಉಚ್ಚಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗ ಉಚ್ಚಲ ಜಲಧಿ ತರಂಗ ಹಾಗೆ ತವ ಶುಭ ಆಶಿಷ ಮಾಗೆ ಗಾಯೇ ತವ ಜಯ ಗಾಥಾ ಜನಗಣ ಮಂಗಳದಾಯಕ ಜಯ ಹೇ ವಿಧಾತಾ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ಸಮಾರಂಭದಲ್ಲಿ ಪಾಲ್ಗೊಂಡಂಥ ಈ ನಿಲಯದ ನಿರ್ದೇಶಕರಾದಂಥ ಶ್ರೀ ಬಡಗೇರ್ ಸರ್ ಅವರೇ, ಹಾಗೆಯೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಸಹೋದ್ಯೋಗಿ ಮಿತ್ರರಾದಂಥ ಶ್ರೀ ಕೇಡ್ಗಿ ಸರ್ ಅವರೇ ಹಾಗೂ ಉಳಿದೆಲ್ಲ ಸಹೋದರಿಯರೇ, ಈ ನಿಲಯದಲ್ಲಿ ಆಶ್ರಯ ಪಡೆದಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ನಿಮ್ಮೆಲ್ಲರಿಗೂ ಈ 79ನೆಯ ಸ್ವಾತಂತ್ರ್ಯೋತ್ಸವದ ಶುಭಕಾಮನೆಗಳು. ಈಗಾಗಲೇ ಮಾತಾಡಿದಂಥ ಆತ್ಮೀಯರು ಅನೇಕ ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ವಿದ್ಯಾರ್ಥಿ ಯಾರಾದರೆ ಅವರಿಗೆ ಅವರದೇ ಆದಂಥ ಲಕ್ಷಣಗಳಿರ್ತವೆ. ನಮ್ಮ ಇರುವಿಕೆ ನಮ್ಮ ವ್ಯಕ್ತಿತ್ವವನ್ನು ಹೇಳ್ತದೆ. ಸಹೋದರಿ ಮೇಡಮ್ ಅವರು ಹೇಳಿದರು, ಇಲ್ಲಿ ಬಂದಾಗ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳೋಣ. ಇಲ್ಲಿ ಇವತ್ತು ಯಾರೋ ವಿಶೇಷವಾಗಿ ಅಪರೂಪಕ್ಕೆ ಬಂದಿರ್ತಾರೆ. ನಮ್ಮ ಮನೆಗೆ ಯಾರಾದರೂ ಬಂದಾಗ ಆ ವಾತಾವರಣ ನೋಡಿದಾಗ ನಮ್ಮ ಇರುವಿಕೆ ನಮ್ಮ ಇದ್ರ ಬಗ್ಗೆ ಒಂದು ಭಾವನೆ ಮೂಡ್ತದೆ. ಇಲ್ಲಿ ನಿಮಗೆ ಸಲಹೆ ಕೊಡ್ತಾ ಇದ್ದೀನಿ ಅಷ್ಟೆ. ಹೀಗಾಗಿ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ. ಈ ದೇಶ ಸ್ವಾತಂತ್ರ್ಯ ಕೊಟ್ಟು ಸುಮಾರು 78 ವಸಂತಗಳ ಗತಿಸಿ ಹೋಗಿದ್ದಾರೆ. ಈ ಸ್ವಾತಂತ್ರ್ಯಕ್ಕೆ ಅನೇಕ ಮಹನೀಯರು ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಇವತ್ತು ಈ ನಾಡು ಸುಮಾರು 8 ದಶಕಗಳನ್ನು ಕಂಡಿದೆ. ಅದರಲ್ಲಿ ವಿಶೇಷವಾಗಿ ಸ್ವಾತಂತ್ರ್ಯ ನಂತರ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶವನ್ನು ಮುನ್ನಡೆಸುವ ನಿಟ್ಟಿನೊಳಗೆ ಜಗತ್ತಿನಲ್ಲಿಯೇ ಅತ್ಯಂತ ವಿಶೇಷವಾದಂಥ ಸಂವಿಧಾನವನ್ನು ನಮ್ಮೆಲ್ಲರಿಗೂ ನೀಡಿ, ಯಾವ ಶೋಷಿತ ಸಮುದಾಯ ಇದೆ ಅವರೂ ಕೂಡ ಮೇಲ್ ಬರಬೇಕು, ಅವರೆಲ್ಲರೂ ಕೂಡ ಸಮಾನವಾಗಿ ನಿಲ್ಲಬೇಕು, ಅವರಿಗೆ ವಿಶೇಷವಾದಂಥ ಸೌಲಭ್ಯಗಳು ಕೊಡುವ ಮೂಲಕ ಅವರ ಜೀವನ ಮಟ್ಟ ಅವರ ಬದುಕು ಕೂಡ ಹಸನಾಗಬೇಕು ಅನ್ನುವಂಥ ನಿಟ್ಟಿನೊಳಗೆ ಅನೇಕ ಸೌಲಭ್ಯಗಳನ್ನು ಒದಗಿಸುವಂಥ ಮಹಾನ್ ಪುರುಷರು. ಅವರಿಗೆ ನಾವೇನಾದರೂ ಒಂದು ಕೃತಜ್ಞತೆಯನ್ನು, ಅವರು ನಮಗೇನಾದರೂ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಡುವ ನಿಟ್ಟಿನೊಳಗೆ ಏನು ಕಾನೂನುಗಳನ್ನು ಮಾಡಿದ್ದಾರೆ, ಸಂವಿಧಾನವನ್ನು ನೀಡಿದ್ದಾರೆ, ಅವರಿಗೆ ನಮ್ಮ ಧನ್ಯತೆಯನ್ನು ಅಥವಾ ಕೃತಜ್ಞತೆಯನ್ನು ಹೇಳೋದಾತಂತಂದರೆ, ನಾವೆಲ್ಲ ನೋಡ್ರಿ ಮನೆಯೊಳಗೆ ನಮ್ಮ ತಂದೆ ತಾಯಿಯಂದರು ಎಷ್ಟು ಕಷ್ಟಪಟ್ಟು ಬಟ್ಟೆ ಕಟ್ಟಿ ನಮಗೆ ಇವತ್ತು ಇಲ್ಲಿ ಕಳಿಸಿ ನಮ್ಮ ಮಕ್ಕಳು ಓದಲಿ, ನಾವೇನೋ ಕಷ್ಟಪಟ್ವಿ, ಹಾಗೆ ಅವರ ಬದುಕಾಗಬಾರದು. ಅವರ ಬದುಕು ನಮ್ಮ ಹಾಗೆ ಆಗದೇನೆ ಅವರು ಕೂಡ ಎಲ್ಲರ ಹಾಗೆ ಒಳ್ಳೆಯ ಬದುಕನ್ನು ನಡೆಸಲಿ ಅನ್ನುವಂಥ ಒಂದಷ್ಟು ಕನಸುಗಳನ್ನು ಕಟ್ಟಿಕೊಂಡು ಇವತ್ತು ನಮ್ಮನ್ನೆಲ್ಲ ಇಲ್ಲಿ ಕಳಿಸಿರ್ತಾರೆ. ಪ್ರತಿ ಕ್ಷಣ ನಮ್ಮ ಆ ಕಷ್ಟಪಡುವ ತಂದೆ ತಾಯಿಗಳ ಮಕ್ಕ ನಮ್ಮ ಮುಂದೆ ಇರಬೇಕು. ಆ ಧ್ಯಾನದೊಳಗೆ ಸರ್ಕಾರ ಕೊಟ್ಟ ಸವಲತ್ತುಗಳು ನಮಗೆ ಏಣಿಗಳಾಗಬೇಕು ಹೊರತಾಗಿ ಕಾಲುಗಳಾಗಲ್ಲ.
ಅವಳನ್ನು ಬಳಸಿಕೊಂಡು ಯಾವ ಉದ್ದೇಶಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದೀವಿ ಆ ಶಿಕ್ಷಣವನ್ನು ಸರಿಯಾಗಿ ಕಲಿತುಕೊಂಡು ಜೊತೆಗೆ ಸರಿಯಾದ ಸಂಸ್ಕಾರವನ್ನು ಕೂಡ ಕಲಿತುಕೊಂಡು ನಾವು ಬೇರೆಯವರಿಗೆ ಮಾದರಿಯಾಗೋದ್ರ ಜೊತೆಗೆ ಈ ದೇಶವನ್ನು ಮುನ್ನಡೆಸುವ ನಿಟ್ಟಿನೊಳಗೆ ನೀವೆಲ್ಲ ಪಾಲ್ಗೊಳ್ಳಿ ಎನ್ನುವಂಥ ಸದಾಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಈ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೆ ಧನ್ಯವಾದನ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹಾಗೆ ಸ್ವಾತಂತ್ರ್ಯೋತ್ಸವ ಕುರಿತು ಮಾತನಾಡಬೇಕಾಗಿ ನಮ್ಮ ಮಾನ್ಯ ನಿಲಯ ಪಾಲಕರಿಗೆ ಕೇಳ್ಕೊಳ್ತೇನೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರು ನಿಮಿಲಿತಂ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾರಂಭದಲ್ಲಿ ಈ ದೇಶಕ್ಕೆ ಸಂವಿಧಾನದ ಕೊಡುಗೆಯನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹಾಗೂ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ಮಹಾನ್ ನಾಯಕರನ್ನು ಸ್ಮರಣೆ ಮಾಡಿಕೊಂಡು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸರ್ಕಾರಿ ಕೈಗಾರಿಕೆ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರಾದ ರವಿ ಸರ್ ಅವರೇ, ಇದೀಗ ತಾನೇ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ನಾಯ್ಕೋಡಿ ಮೇಡಮ್ ಅವರೇ, ಹಿರಿಯರು ಹಾಗೂ ಉಪನ್ಯಾಸಕರಾಗಿರ್ತಕ್ಕಂಥ ಹುಕುಮನಾಳ್ ಸರ್ ಅವರೇ, ಎಲ್ಲ ನಮ್ಮ ಕೈಗಾರಿಕಾ ತರಬೇತಿ ಸಂಸ್ಥೆಯ ನಮ್ಮ ಕರೆಯ ಹೋಗೊಟ್ಟು ಬಂದಿರತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ, ನಮ್ಮ ವಸತಿ ನಿಲಯದ ಸಿಬ್ಬಂದಿಗಳೇ ಹಾಗೂ ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಸಮಯ ಭಾಳ ಇದೆ. ಎಲ್ಲ ಸ್ವಾತಂತ್ರ್ಯದ ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿ ಹಾಗೂ ತಾವೆಲ್ಲರೂ ಕೂಡ ಇಲ್ಲಿವರೆಗೆ ಕೇಳಿದ್ದೀರಿ. 79 ವರ್ಷ ಕಾಲ ನಮ್ಮ ದೇಶ ಸ್ವಾತಂತ್ರ್ಯ ಆಗಿ 79 ವರ್ಷ ಆಯಿತು. 79 ವರ್ಷದ ಹಿಂದೆ ನಮ್ಮ ದೇಶದ ಪರಿಸ್ಥಿತಿ ಏನಿತ್ತು ಅನ್ನೋದನ್ನು ನಾವು ಅವಲೋಕನೆ ಮಾಡಿಕೊಂಡಾಗ ಬಹಳಷ್ಟು ನಮ್ಮ ದೇಶಕ್ಕಾಗಿ ಹೋರಾಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರನ್ನು ಮೊದಲು ಮಾಡಿಕೊಂಡು ಸುಭಾಷ್ ಚಂದ್ರ ಬೋಸ್, ವಲ್ಲಭಭಾಯಿ ಪಟೇಲ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಜವಾಹರ್ಲಾಲ್ ನೆಹರು ಇಂಥ ಅನೇಕ ಮಹಾನ್ ನಾಯಕರು ಅವರ ಒಂದು ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸುಮ್ಮನೆ ಸಿಕ್ಕಿಲ್ಲ. 200-300 ವರ್ಷಗಳ ಕಾಲ ಆಳ್ತಕ್ಕಂಥ ಪರಕೀಯರಿಂದ ಏನೇನು ಕಷ್ಟ ಹಿಂದಿನವರು ಅನುಭವಿಸಿದ್ದಾರೆ ಅನ್ನೋದನ್ನು ನಾವೆಲ್ಲ ಇತಿಹಾಸವನ್ನು ಓದಿ ತಿಳ್ಕೋಬೇಕಾಗ್ತದೆ. ಇವತ್ತು ಬಾಲ್ ಗಂಗಾಧರ್ ತಿಲಕ್ ಅವರಿಗೆ ಯರವಾಡ್ ಜೈಲಿನಲ್ಲಿ ಹಾಕಿ ಕರಿನೀರಿನ ಶಿಕ್ಷೆಯನ್ನು ಕೊಟ್ಟರು. ಈ ಒಂದು ಘಟನೆಯನ್ನು ನಾವು ನೋಡಿದಾಗ ಓದಿದಾಗ ಕಣ್ಣಲ್ಲಿ ನೀರು ಬರ್ತದೆ. ಎಂಥ ಪರಿಸ್ಥಿತಿ ಇತ್ತು ಅಂತಕ್ಕಂಥದ್ದು. ಏನು ಮಾಡಿದ್ರು ಅವರು ಅಂತ ಅಪರಾಧ ಅವರಿಗೆ ಶಿಕ್ಷೆ ಕೊಡಬೇಕು ಅಂತಂದ್ರೆ ಅವರು ಸ್ವಾತಂತ್ರ್ಯದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸ್ತಾ ಇದ್ರು. ಕೇಸರಿ ಅಂತಕ್ಕಂಥ ಮರಾಠಿ ಅಂತಕ್ಕಂಥ 2 ಪತ್ರಿಕೆಗಳನ್ನು ಹೊರಡಿಸಿ ಗಜಾನ ಉತ್ಸವಗಳನ್ನು ಮಾಡಿ ಜನರನ್ನು ಕೂಡಿಸಿ ಸ್ವಾತಂತ್ರ್ಯದ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ರು. ಇವರು ನಮ್ಮಿಂದ ಸ್ವಾತಂತ್ರ್ಯ ಕಿತ್ಕೋತಾರ ಅಂತೇಳಿ ಅವರಿಗೆ ಶಿಕ್ಷೆ ಕೊಟ್ಟರು. ಇಂಥ ಅನೇಕ ಘಟನೆಗಳು ಈ ದೇಶದಲ್ಲಿ ಹಿಂದೆ ಆಗಿದಾವ. ಸ್ವಾತಂತ್ರ್ಯವನ್ನು ತಂದು ಕೊಟ್ಟ ಮೇಲೆ 79 ವರ್ಷ ಆಯಿತು. ಅದಕ್ಕೆ ಒಂದು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಭದ್ರ ಬುನಾದಿ ಆಗಬೇಕು, ಆ ಕಾನೂನು ಚೌಕಟ್ಟಿನಲ್ಲಿ ಆಡಳಿತ ನಡಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಒಂದು ಸಮಿತಿಯನ್ನು ಮಾಡಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇಟ್ಕೊಂಡು 1950 ಜನವರಿ 26 ಸಂವಿಧಾನ ನಮ್ಮ ದೇಶಕ್ಕೆ ಸಿಕ್ತು. ಅಲ್ಲಿಂದ ಜಾರಿಗೆ ತಂದರು. ಇದನ್ನೆಲ್ಲ ಯಾಕೆ ಮೇಡಮ್ ಅವ್ರು ಭಾಳ ಚೆನ್ನಾಗಿ ಹೇಳಿದರು. ನಾಯ್ಕೋಡಿ ಮೇಡಮ್ ಅವರು ನಿಜವಾಗ್ಲೂ ನಮಗೆ ಇವತ್ತಿನ ಯುವಕರೇ ನಾಳಿನ ನಾಗರಿಕರಾಗ್ತಕ್ಕಂಥವ್ರು, ಈ ದೇಶವನ್ನು ಕಟ್ತಕ್ಕಂಥವ್ರು. ನಮ್ಮ ದೇಶಕ್ಕೆ ಹಿಂದೆ ಏನಂತರೂ ಉದಯೋನ್ಮುಖ ಭಾರತ ಅಂತಿದ್ರು. ಆದರೆ ಈಗ ಸಾಕಷ್ಟು ಮುಂದುವರಿದ ಭಾರತ ಆಗಿದೆ. ಮುಂದುವರಿದ ಭಾರತ ಎಲ್ಲಿ ಆಗಿದೆ? ಅಭಿವೃದ್ಧಿ ಪಡೆದಿರ್ತಕ್ಕಂಥ ಭಾರತ ಎಲ್ಲಿ ಆಗಿದೆ? ಯುವಕರಲ್ಲಿ ಇರಬೇಕದು. ವಿವೇಕಾನಂದರು ಏನು ಹೇಳ್ತಾರೆ? ಎದ್ದೇಳಿ ಎಚ್ಚರಗೊಳ್ಳಿರಿ, ಈ ದೇಶದ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ ಹೇಳ್ತಾರೆ. ಹಂಗೆ ನಿಮ್ಮಲ್ಲಿ ಬಿಸಿ ರಕ್ತ ಇದೆ. ಯುವಕರು ಇವತ್ತೆಲ್ಲ ಬಹಳ ಈ ದೇಶಕ್ಕಾಗಿ ಶ್ರಮಿಸಬೇಕಾಗಿದೆ. ದೇಶ ನಮಗೇನು ಕೊಟ್ಟಿದೆ ಅನ್ನೋಕ್ಕಿಂತ ಮುಖ್ಯವಾಗಿ ದೇಶಕ್ಕಾಗಿ ನಾನೇನು ಮಾಡಿದೆ ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕು. ಮಹಾನ್ ನಾಯಕರ ಚರಿತ್ರೆಗಳನ್ನು ಓದ್ಕೊಳ್ಬೇಕು. ಅಂದಾಗ ಮಾತ್ರ ನಮ್ಮಲ್ಲಿ ರಾಷ್ಟ್ರಭಕ್ತಿ ಬೆಳೀತದೆ, ಸ್ವಾತಂತ್ರ್ಯ ಬಗ್ಗೆ ಅಭಿಮಾನ ಬೆಳೀತದೆ.
ದೇಶದ ಬಗ್ಗೆ ಅಭಿಮಾನ ಬೆಳೀತದೆ. ಈ ದೇಶಕ್ಕಾಗಿ ನಾನು ಏನಾದರೂ ಮಾಡಬೇಕು ಅಂತಕ್ಕಂಥ ಛಲ ನಮ್ಮಲ್ಲಿ ಬರ್ತದೆ. ಆದರೆ ನಾವು ಈಗ ನಾಯ್ಕೋಡಿ ಮೇಡಮ್ ಅವ್ರು ಹೇಳಿದಾಗೆ ದೊಡ್ಡ ಪ್ರಮಾಣದ ಈ ದೇಶಕ್ಕಾಗಿ ಒಂದು ಏನು ಮಾಡಬೇಕಾಗಿಲ್ಲ. ಸಾಕಷ್ಟು ಮಹಾನ್ ನಾಯಕರು ನಮ್ಗೆ ಈಗಾಗಲೇ ಸ್ವಾತಂತ್ರ್ಯ ತಂದು ಕೊಟ್ಟಾರ. ಸಮಾನತೆ, ಶಿಕ್ಷಣ, ಭಾತೃತ್ವ ಇವೆಲ್ಲ ಸಂವಿಧಾನ ಚೌಕಟ್ಟಿನಲ್ಲೆಲ್ಲ ಸಿಗ್ತಾ ಇದೆ. ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿದೆ. ಆ ಎಲ್ಲ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ನನ್ನ ವೈಯಕ್ತಿಕ ಬದುಕನ್ನು ನಾನು ಚೆನ್ನಾಗಿ ಮಾಡಿಕೊಂಡ ಅಂದರೆ ದೇಶ ತಾನೇ ಉದ್ಧಾರ ಆಗ್ತದೆ. ಅದು ಮಕ್ಕಳಲ್ಲಿ ಇವತ್ತು ವಿದ್ಯಾರ್ಥಿಗಳಲ್ಲಿ ಬರಬೇಕು. ನೀವು ನಿಮ್ಮ ಒಂದು ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಕೊಳ್ಬೇಕಾದ್ರೆ ಏನನ್ನು ಮಾಡಬೇಕು? ಒಳ್ಳೆಯ ಅಭ್ಯಾಸ ಮಾಡಬೇಕು. ಇನ್ನೂ ಓದು, ಇನ್ನೂ ಬರೀ, ಖಂಡಿತ ಸಾಧಿಸುತ್ತೀಯ, ನೋವನ್ನು ಮರೆಯ ಸಾಧನೆ ಮಾಡುವಂತ ಹೇಳ್ತಾರೆ. ಬೆಳಿಗ್ಗೆ 8 ಗಂಟೆ ತನಕ ಮಕ್ಕೊಂಡ್ರೆ ಯಾವ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ? ಸರ್ಕಾರ ಆಗಲಿ, ಶಿಕ್ಷಣ ಇವತ್ತು ನಮ್ಮ ಅಧಿಕಾರಿಗಳಾಗಲಿ ಮತ್ತು ಸಾಕಷ್ಟು ನಿಮಗೆ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಅದರ ಸದುಪಯೋಗ ಆಗಬೇಕು. ಆದರೆ ಏನಾದರೂ ಸಾಧನೆ ಮಾಡಬೇಕು. ಸರ್ ಹೇಳಿದರು, ಕುಮ್ನಾಳ್ ಸರ್ ಹಿರಿಯರು ಭಾಳ ಸುಂದರವಾಗಿ ಮಾತನ್ನು ಹೇಳಿದರು. ಇವತ್ತು ನಮಗೆ ಎಷ್ಟು ಹಿಂದೆ ಬಡತನ ಇತ್ತು, ಸಾಕಷ್ಟು ಓದಲಿಕ್ಕೆ ಸೌಲಭ್ಯಗಳಿರಲಿಲ್ಲ, ಕಷ್ಟ ಇತ್ತು. ಅಂಥದ್ದಕ್ಕೆ ಸರಿಸಮಾನವಾಗಿ ಎಲ್ಲರ ಜೊತೆಗೆ ಒಂದು ಬೆರೆತು ಚೆನ್ನಾಗಿ ಓದಬೇಕು ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಈ ಒಂದು ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದೆ. ಅವುಗಳ ಒಂದು ಬಳಕೆ ಮಾಡ್ಕೋಬೇಕು ಅಂತ ಹೇಳಿದರು. ಅದು ಎಲ್ಲಿ ಆಗ್ತಾ ಇದೆ? ಅದಕ್ಕಾಗಿ ವಿದ್ಯಾರ್ಥಿಗಳು ಈ ದೇಶ, ನೀವು ಪ್ರತಿಯೊಂದು ಈ ದೇಶ ಕಟ್ಟಬೇಕಾದ್ರೆ ಇವತ್ತು ನೋಡ್ರಿ, ಬೇರೆ ಬೇರೆ ದೇಶಗಳು ಭಾರತದತ್ತ ಹುಬ್ಬೇರಿಸಿ ನೋಡುವಂಥ ಆಗಿದೆ. ಅಂಥ ಒಂದು ಅಭಿವೃದ್ಧಿ ಆಗಿದೆ. ಇವತ್ತು ಸಾಕಷ್ಟು ಟೆಕ್ನಾಲಜಿ ಬೆಳೆದಿದೆ. ಭಯೋತ್ಪಾದನೆಯನ್ನು ನಿಗ್ರಹ ಮಾಡ್ತಕ್ಕಂಥದ್ದಾಗಿದೆ. ಸಾಕಷ್ಟು ಶಿಕ್ಷಣವಂತರಾಗಿದ್ದೀರಿ. ಬೇರೆ ಬೇರೆ ದೇಶಗಳಿಗೆ ನಮ್ಮ ದೇಶದ ಜನರನ್ನು ಕರೆಸ್ಕೊಂಡು ಅಲ್ಲಿ ಡಾಕ್ಟ್ರನ್ನು ಇದರನ್ನು ಕರೆಸ್ಕೊಂಡು ದೇಶ ಅಭಿವೃದ್ಧಿ ಪಡಿಸ್ಕೊಳ್ತಾ ಇದ್ದಾರೆ. ಅಷ್ಟೊಂದು ಮುಂದುವರೆದಿರ್ತಕ್ಕಂಥ ರಾಷ್ಟ್ರ ನಮ್ಮದಾಗಿರುವಾಗ ನಾವು ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ತಾವೆಲ್ಲ ವಿದ್ಯಾರ್ಥಿಗಳು ಆತ್ಮಾವಲೋಕನೆ ಮಾಡಿಕೊಂಡು ಈ ಒಂದು ನಮ್ಮ ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ಮತ್ತು ಅಧಿಕಾರಿಗಳು ಮತ್ತು ಎಲ್ಲ ಕಾಲೇಜುಗಳಲ್ಲಿ ನಿಮ್ಮ ಎಲ್ಲ ಗುರುಗಳು ವಿದ್ಯಾರ್ಥಿಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಇವತ್ತು ಮೊಬೈಲ್ ಬಂದು ಏನಾಗಿದೆ ಪರಿಸ್ಥಿತಿ? ಮೊಬೈಲೇ ಎಲ್ಲರನ್ನ ಹಾಳು ಮಾಡ್ತಾ ಇದೆ. ನಮಗೆ ಎಷ್ಟು ಅದಕ್ಕೆ ಉಪಯೋಗ ಆಗಿದೆ ಅಷ್ಟೇ ಅದಕ್ಕೆ ನೆಗೆಟಿವ್ ಥಾಟ್ಸ್ಗಳು ಕಡೆ ಇದ್ದಾವೆ. ಅದನ್ನು ಒಳ್ಳೆಯ ರೀತಿಯಿಂದ ಉಪಯೋಗ ಮಾಡಿಕೊಂಡು ತಾವು ಈ ವಿದ್ಯಾರ್ಥಿಗಳು ಭವಿಷ್ಯವನ್ನು ಒಳ್ಳೆಯ ರೂಪಿಸ್ಕೊಳ್ಬೇಕು. ಏನಾದ್ರು ಮಾಡ್ಬೇಕಂತಕ್ಕಂಥ ಛಲ ನಿಮ್ಮಲ್ಲಿ ಇದ್ದೇ ಇರಬೇಕು. ಅಂದಾಗ ಮಾತ್ರ ಸಾಧಿಸಬೇಕು. ಸಾಧಿಸಬೇಕೆನ್ನುವವನಿಗೆ ತುಳಿದು ಹೋಗುವ ದಾರಿ ತಾನೇ ಸಿಗುತ್ತದೆ ಅಂತ ಹೇಳ್ತಾರೆ. ನೀನು ಸಾಧನೆ ಮಾಡ್ಬೇಕಂತ ಮನಸ್ಸೇ ಮಾಡಲಿಲ್ಲ ಅಂದರೆ ಅದು ಹೆಂಗೆ ಹೋಗ್ಬೇಕು, ಏನು ಮಾಡಬೇಕು ಅನ್ನೋದು ಅರ್ಥನೇ ಆಗೋದಿಲ್ಲ. ನಾವೆಲ್ಲ ಇಂಥ ಮಹಾನ್ ನಾಯಕರು ಏನಾಗಿದ್ದಾರೆ ಅವರೆಲ್ಲ ಜೀವನ ಚರಿತ್ರೆಗಳನ್ನು, ಪುಸ್ತಕಗಳನ್ನು ತಗೊಂಡು ಓದಬೇಕು. ಓದಿದಾಗ ಮಾತ್ರ ಇದು ಆಗ್ತದೆ. ದೇಶ ಅಂದ ಕೂಡಲೇ ಮೈ ರೋಮಾಂಚನ ಆಗಬೇಕು. ದೇಶ ಅಂದ ಕೂಡಲೇ ಹುರುಪ್ ಆಗಬೇಕು. ಸಂಗೊಳ್ಳಿ ರಾಯಣ್ಣನ ಕಥೆಯನ್ನು ಓದಬೇಕು. ಭಗತ್ ಸಿಂಗ್ ಕಥೆಯನ್ನು ಓದಬೇಕು. ಚಂದ್ರಶೇಖರ್ ಆಜಾದ್ ಕಥೆ ನಮ್ಮ ವಿದ್ಯಾರ್ಥಿ ಹೇಳ್ದ. ಅವರು ನಿಮ್ಮ ಓದಕ್ಕಿಂತ ಸ್ವಲ್ಪ 1 ವರ್ಷ 2 ವರ್ಷ ಅಥವಾ ನಿಮ್ಮ ವಯಸ್ಸಿನ ಸಮಾನ ಇರ್ತಕ್ಕಂಥವ್ರು ಅವರು ಯಾವ ರೀತಿ ಸಾಧನೆ ಮಾಡಿದರು, ದೇಶಕ್ಕೆ ಯಾವಾಗಿನ ಕಾಲದಾಗ ಮಾಡ್ಯಾರ. ಈಗ ನೀವು ಮುಂದುವರೆದಿರ್ತಕ್ಕಂಥ ರಾಷ್ಟ್ರ. ಇವತ್ತು ನೀವೆಲ್ಲ ಸೌಲಭ್ಯಗಳನ್ನು ಎಲ್ಲನೂ ಅದ. ನಿಮಗೆ ಶಿಕ್ಷಣ ಸಿಗ್ತದೆ, ಸಮಾನತೆ ಇದೆ, ಸ್ವಾತಂತ್ರ್ಯ ಇದೆ, ಭಾತೃತ್ವ ಇದೆ. ಎಲ್ಲನೂ ಇದ್ರೂ ಕೂಡ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ನಮ್ಮಲ್ಲಿ ಮಾಡ್ತಕ್ಕಂಥ ಮನಸ್ಸು ಇಲ್ಲ ಅಂಥೇಳಿನೇ ಅರ್ಥ ಆಗ್ತದೆ. ಅದಕ್ಕೆ ವಿದ್ಯಾರ್ಥಿಗಳೇ, ನಾಳಿನ ನಾಗರಿಕರಾಗಿರ್ತಕ್ಕಂಥವ್ರು, ಈ ದೇಶದ ಭವಿಷ್ಯದ ಉಜ್ವಲ ಕುಸುಮಗಳಾಗಿರ್ತಕ್ಕಂಥವ್ರು ತಾವು ಈ ಒಂದು ಒಳ್ಳೆಯ ರೀತಿಯಿಂದ ಅಧ್ಯಯನ ಮಾಡಿ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ನಮಗೆ ನಿಜವಾಗಲೂ ನೋವು ಅನ್ನಿಸ್ತದೆ. ಯಾರಾದರೂ ಬಂದಾಗ ಹೊರಗೆ ಸರ್ ಹೇಳಿದರು, ಬೀಗರು ಬಂದ್ರೆ ಮನೆ ಎಷ್ಟು ಚಂದ ಇಡ್ತೇವೆ ಅಂತ ಹೇಳಿ. ಹಾಗೆ ನಾವೆಲ್ಲ ಅಲಂಕಾರ ಮಾಡಿಕೊಂಡು ಶುಚಿರ್ಭೂತ ಸಂಸ್ಕಾರ. ಶಿಕ್ಷಣ ಅಂದ್ರೆ ಏನು? ವರ್ತನೆಯಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆ ಶಿಕ್ಷಣ. ನಮ್ಮಲ್ಲಿ ಬದಲಾವಣೆನೇ ಆಗಲಿಲ್ಲ ಅಂದರೆ ಎಜುಕೇಷನ್ ಅಲ್ಲ ಅದು. ಹೊರಟು ಜೀವನದಿಂದ ಸುಂದರವಾದ ಉತ್ಕೃಷ್ಟ ಜೀವನಕ್ಕೆ ಪಳಗುವುದೇ ಸಂಸ್ಕಾರ, ಸಂಸ್ಕೃತಿ. ಏನು ಹೇಳ್ತಾರೆ? ಮಣ್ಣು ಮಡಕೆಯಾಗುವುದು, ಭೂತಿ ವಿಭೂತಿಯಾಗುವುದು, ಮಾನವ ದೇವನಾಗುವುದು. ಎದರಿಂದ? ಸಂಸ್ಕಾರ ಬಲದಿಂದ. ಸಂಸ್ಕಾರ ಇರಬೇಕು, ಒಳ್ಳೆಯದು. ಶಿಕ್ಷಣ ಒಂದೇ ಕಲ್ತರಲ್ಲ, ನಾವೆಲ್ಲವನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದಿ ಒಳ್ಳೆಯ ಒಂದು ಭವಿಷ್ಯದ ದೇಶದ ಪ್ರಜೆಗಳಾಗ್ರಿ ಅಂಥೇಳಿ ನಿಮ್ಮೆಲ್ಲರಿಗೆ ಆಶಿಸ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿರೂಪಕರಿಗೂ ಹಾಗೂ ನಮ್ಮ ಒಂದು ಕರೆಗೆ ಒಗ್ಗಟ್ಟು ಪ್ರತಿ ಸಾರಿ ನಮಗೆ ಬೇರೆ ಅಲ್ಲ. ಇನ್ನೊಂದು ಮಾತನ್ನು ನಾನು ಎಲ್ಲ ಪ್ರಿನ್ಸಿಪಾಲ್ಗಳು ಮತ್ತು ಎಲ್ಲ ITI ತರಬೇತಿ ಸಂಸ್ಥೆ ಅಧಿಕಾರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಹಾಸ್ಟೆಲ್ ಬಿಲ್ಡಿಂಗ್ ನೀವೇ ಕಟ್ಟಿಕೊಟ್ಟಿರಿ.
ಇದು ಕಟ್ಕೊಟ್ಟು ನೀವೇ ಇರಿ ಅಂತ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರಿ. ಇಷ್ಟೆಲ್ಲ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಊಟ ಉಪಹಾರದ ವ್ಯವಸ್ಥೆ ಇಲ್ಲಿ ಆಗ್ತದೆ. ತಾವು ಕೂಡ ನಿಗಾ ವಹಿಸ್ಬೇಕು. ಇದು ಹಾಸ್ಟೆಲ್ ನಿಮ್ಮದು. ನೀವು ಯಾವಾಗಲೂ ಬಂದು ನೋಡಿದರೆ ನಮಗೆ ಹೆದರೋಕ್ಕಿಂತ ಮುಖ್ಯವಾಗಿ ನಮ್ಮ ಸಿಬ್ಬಂದಿಗಳಿಗೆ ಹೆದರೋಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರಿನ್ಸಿಪಾಲ್ ಬಂದಾರ, ನಮ್ಮ ಯಾರೋ ಲೆಕ್ಚರರ್ ಬಂದಾರ ಅಂದರೆ ಮಕ್ಕಳಲ್ಲಿ ಒಂದು ಭಯ ಹುಡ್ತದೆ. ನಾವು ಯಾವಾಗಾದರೂ ಕೂಡ ಒಂದೊಂದು ಟೈಮ್ ಬಂದು ಏನು ಮಾಡ್ತಾ ಇದ್ದಾರೆ ಮಕ್ಕಳು ಅಂತ ನೋಡಿದರೆ ನಮ್ಮ ಮಕ್ಕಳಲ್ಲಿ ಒಂದಿಷ್ಟು ಬದಲಾವಣೆ ಮತ್ತು ಬೆಳವಣಿಗೆ ಆಗ್ತದೆ ಅಂತೇಳಿ ನೀವು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಭಾಳಷ್ಟು ವಿದ್ಯಾರ್ಥಿಗಳು ಓದ್ತಾರೆ, ಚೆನ್ನಾಗಿ ಓದ್ತಾರೆ, ಲೈಬ್ರರಿ ವ್ಯವಸ್ಥೆ ಇದೆ, ಎಲ್ಲ ಇದೆ. ಆದರೆ ಒಂದಿಷ್ಟು ತಾವು ಕೂಡ ಒಂದೊಂದು ಹೆಚ್ಚು ನಾವು ಆದ್ಯತೆ ಕೊಟ್ಟಿರೋದು ಗೌರ್ಮೆಂಟ್ ITI ಕಾಲೇಜು ವಿದ್ಯಾರ್ಥಿಗಳಿಗೆ ನಾವು ಪ್ರವೇಶ ಕೊಡ್ತಾ ಇದ್ದೆವು. ಮೊದಲೆಲ್ಲ ಬೇರೆ ಬೇರೆ ಹಾಸ್ಟೆಲ್ಗಳಿಗೆ ಕೊಟ್ಟಿದ್ದೆವು ವಿದ್ಯಾರ್ಥಿಗಳಿಗೆ. ಈಗ ನಾವು ಈ ವರ್ಷದಿಂದ ಪ್ರಥಮ ಆದ್ಯತೆ ನಿಮ್ಮ ಹಾಸ್ಟೆಲ್ನವರಿಗೆ ಕೊಡ್ತೀವಿ, ನಿಮ್ಮ ಕಾಲೇಜಿನವರಿಗೆ. ಸಾಕಷ್ಟು ಮೊದಲು ಕೊಟ್ಟು ಉಳಿದ ನಂತರ ಯಾವರೇ ನಮ್ಮ ಸೀಟ್ ಬೇರೆ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ITI ಬಿಟ್ಟು ಬೇರೆ ಕೋರ್ಸ್ ವಿದ್ಯಾರ್ಥಿಗಳಿಗೆ ಇಲ್ಲಿ ತಗೊಳ್ಳೋದಿಲ್ಲ. ಅದಕ್ಕೆ ನಿಮ್ಮ ಒಂದು ಇದು ಇದ್ದರೆ ಒಂದು ಸರ್ಕಾರ ಹೆಚ್ಚು ನೀವು ಒಂದು ಸ್ವಲ್ಪ ನಿಗಾ ವಹಿಸ್ರಿ ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡಿ ಎಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್.